ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಂಡರ್ ಆರ್ಮ್ ರೋಲ್ ಆನ್ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಮ್ಯಾಮ್ ಅಂಡರ್ ಆರ್ಮ್ ರೋಲ್ ಆನ್ ತೋರಿಸಿ, ಅದರ ಇದ್ರೆ ಪ್ರಾಡಕ್ಟ್ ಇದ್ರೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗೋದನ್ನ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ನಾನು ಇವತ್ತು ಒಂದು ಬೆಸ್ಟ್ ಅಂಡರ್ ಆರ್ಮ್ ರೋಲ್ ಆನ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೊಂದು 2-in-1 ಅಂಡರ್ ಆರ್ಮ್ ರೋಲ್ ಆನ್ ಅಂತಾನೆ ಹೇಳ್ಬೋದು. ಹೇಗೆ 2-in-1 ಅಂತ ಹೇಳಿದ್ರೆ, ಸೊ ನಿಮ್ಗೆ ಈ ಅಂಡರ್ ಆರ್ಮ್ಸ್ ಹತ್ರ ಏನಾದ್ರು ನಿಮಗೆ ಪಿಗ್ಮೆಂಟೇಷನ್ ತರ ಅಂದ್ರೆ ಈಗ ಫುಲ್ ಕಲೆ ಬ್ಲಾಕ್ ಎಲ್ಲ ಆಗಿರುತ್ತೆ ನೋಡಿ. ಸೊ ಅಂಡರ್ ಆರ್ಮ್ ಆ ರೀತಿನಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ. ಅಂಡ್ ಆಲ್ಸೋ ಈಗ ಬಾಡಿ ಸ್ಮೆಲ್ ಬರುತ್ತೆ ನೋಡಿ. ಸೊ ಈ ಕಂಕ್ಳ ಹತ್ರ ಎಲ್ಲ ಈಗ ಫುಲ್ ಸ್ವೆಟ್ಟಿಂಗ್ ಎಲ್ಲ ಆಗ್ತಾ ಇರತ್ತೆ. ಸೊ ಅವಾಗ ನಿಮಗೆ ಅಡೋರ್ ಅಂತ ಹೇಳ್ತಾರೆ ನೋಡಿ. ಸೊ ಬಾಡಿ ಅಡೋರ್. ಸೊ ಆ ರೀತಿನೆಲ್ಲ ಏನಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ರೋಲ್ ಆನ್ ಯೂಸ್ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ 2-in-1 ಅಂತ ಹೇಳಿದ್ದು. ಸೊ ನೀವು ಸಪ್ರೇಟ್ ಆಗಿ ಈಗ ಬರೀ ಈಗ ಕಲೆ ಇದೆ ಅಂತ ಹೇಳಿ ಬೇರೆ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋದು, ಮತ್ತೆ ಸ್ಮೆಲ್ ಬರ್ತಿದೆ ಅಂತ ಹೇಳಿ ಬೇರೆದನ್ನ ಯೂಸ್ ಮಾಡೋಂಥದ್ದು. ಸೊ ಆ ರೀತಿನಲ್ಲಿ ನೀವು ಏನು ಮನಿ ಸ್ಪೆಂಡ್ ಮಾಡೋಕ್ಕಿಂತ ಈ ಒಂದು ರೋಲ್ ಆನ್ ನೀವು ತಗೋಬಹುದು. ಇದು 2-in-1 ಆಗಿ ವರ್ಕ್ ಆಗುತ್ತೆ. ಅಂಡ್ ಆಲ್ಸೋ ಇದು ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್ ಆಗಿದೆ. ಓಕೆನಾ. ಮತ್ತೆ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅಂಡ್ ಎಷ್ಟು ಪ್ರೈಸು ಮತ್ತೆ ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ, ಎಲ್ಲದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, 2-in-1 ಅಂಡರ್ ಆರ್ಮ್ ರೋಲ್ ಆನ್ ಯಾವುದು ಅಂತ ಹೇಳಿದ್ರೆ ಬಿ ಬಾಡಿ ವೈಸ್ 4% AHA BHA ಅಂಡರ್ ಆರ್ಮ್ ರೋಲ್ ಆನ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ, ಪ್ಯಾಕೇಜಿಂಗ್ ಈ ರೀತಿನಲ್ಲಿ ಇರುತ್ತೆ. ಸೊ ನಿಮಗೆ ತುಂಬಾ ಸಿಗ್ಬೋದು, ಇದ್ರಲ್ಲಿ ಆಪ್ಷನ್ ಸಿಗ್ಬೋದು, ಬಟ್ ನಾನು ತೋರಿಸ್ತಾ ಇರೋಂಥದ್ದು 4% AHA BHA ಅಂಡರ್ ಆರ್ಮ್ ರೋಲ್ ಆನ್. ಓಕೆನಾ. ಬಿ ಬಾಡಿ ವೈಸ್ ಅವ್ರದ್ದು. ಸೊ ಪ್ಯಾಕೇಜಿಂಗ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕೆ ಈ ಒಂದು ರೋಲ್ ಆನ್ ಬೆಸ್ಟ್ ಅಂತ ಹೇಳಿದ್ರೆ ಅಂಡರ್ ಆರ್ಮ್ ರೋಲ್ ಆನ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಇದು ಒಂದು. ಓಕೆನಾ. ಮತ್ತೆ ನೆಕ್ಸ್ಟ್ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ 4 ಕೊಟ್ಟಿದ್ದಾರೆ. ಓಕೆನಾ. ಸೊ ಯಾವ್ದು ಅಂದ್ರೆ 2% ಲ್ಯಾಕ್ಟಿಕ್ ಆಸಿಡ್, 1% ಸ್ಯಾಲಿಸಿಲಿಕ್ ಆಸಿಡ್, 1% ಮ್ಯಾಂಡಲಿಕ್ ಆಸಿಡ್ ಮತ್ತೆ ಅಲ್ಫಾರ್ಬಿಟಿನ್. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರೋದ್ರಿಂದ ಸೊ ನೀವು ಈ ಒಂದು ರೋಲ್ ಆನ್ ನೀವು ಯೂಸ್ ಮಾಡಿದಾಗ 10 ಮಿನಿಟ್ಸ್ ಅಲ್ಲೇ ನಿಮಗೆ ಏನು ಸ್ಮೆಲ್ ಬರುತ್ತೆ ನೋಡಿ, ಈಗ ಸ್ವೆಟ್ಟಿಂಗ್ ಎಲ್ಲ ಆಗಿ ನಿಮಗೆ ಸ್ಮೆಲ್ ಬರುತ್ತಲ್ಲ, ಸೊ ಆ ಒಂದು ಬ್ಯಾಕ್ಟೀರಿಯಾನ ಇದು ರಿಮೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಜಸ್ಟ್ ನೀವು ಫಸ್ಟ್ ಯೂಸ್ ಅಲ್ಲೇ ನಿಮಗೆ 10 ಮಿನಿಟ್ಸ್ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಒಂದು ರಿಸಲ್ಟ್ 99.5% ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಆ ರೀತಿ ಪಿಗ್ಮೆಂಟೇಷನ್ ಏನಾದ್ರು ಇತ್ತು, ಸೊ ಫುಲ್ ಬ್ಲಾಕ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ಕಿಲ್ ಮಾಡುತ್ತೆ, ಅದನ್ನ ಅವಾಯ್ಡ್ ಮಾಡುತ್ತೆ ಗೇನ್ ಬರ್ದಿರೋ ರೀತಿನಲ್ಲಿ. ಸೊ ತುಂಬಾ ಜನ ಈಗ ಸ್ಲೀವ್ಲೆಸ್ ಎಲ್ಲ ಹಾಕೊಳ್ಳಿಕ್ಕೆ ತುಂಬಾ ಜನ ಹೆಸಿಟೇಟ್ ಮಾಡ್ಕೊಂತಾ ಇರ್ತಾರೆ. ಬಿಕಾಸ್ ಅದೆಲ್ಲ ಏನ್ ನೀವು ಶೇವ್ ಮಾಡೋದು ಮೇನ್ ರೀಸನ್ ಬರೋದೇ ಹೇಗೆ ಅಂದ್ರೆ ನೀವು ಶೇವ್ ಮಾಡಿರ್ತೀರ ನೋಡಿ. ಸೊ ಅಲ್ಲಿ ನೀಟಾಗಿ ನೀವು ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್, ಬಾಡಿ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡದೇ ಇದ್ದಾಗ ಆ ರೀತಿಲಿ ಪಿಗ್ಮೆಂಟೇಷನ್ ಬರುತ್ತೆ. ಸೊ ಅದೇನ್ ಕಲೆ ಇರುತ್ತೆ ನೋಡಿ ಬ್ಲಾಕ್ ಆಗಿ, ಅದನ್ನ ಪಿಗ್ಮೆಂಟೇಷನ್ ಅಂತ ಹೇಳಿ ಕರೀತಾರೆ. ಸೊ ಆ ಏರಿಯಾದಲ್ಲಿ ಬಂದಿರುತ್ತೆ, ಮತ್ತೆ ಸನ್ ಎಕ್ಸ್ಪೋಸರ್ ಇಂದ ಬಂದಿರುತ್ತೆ, ಸ್ವೆಟ್ಟಿಂಗ್ ಎಲ್ಲ ಆಗ್ತಿರುತ್ತೆ ನೋಡಿ. ಸೊ ಆ ಒಂದು ರೀಸನ್ ಇಂದನೂ ಕೂಡ ಬ್ಲಾಕ್ ಎಲ್ಲ ಆಗಿರುತ್ತೆ. ಸೊ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಏನಿರುತ್ತೆ ಅದನ್ನ ಇದು ಇನ್ಸ್ಟೆಂಟ್ ಆಗಿನೇ ಕಿಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಎವ್ರಿ ಡೇ ಯೂಸ್ ಮಾಡ್ತಾ ಹೋದಂಗೂ ಕೂಡ ಆ ಏರಿಯಾ ಎಲ್ಲದೂ ಕೂಡ ಫುಲ್ಲು ನಾರ್ಮಲ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಇದು ಕ್ಲಿನಿಕಲಿ ಪ್ರೂವ್ ಆಗಿರುವಂತದ್ದು, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ. ತುಂಬಾ ಹೆಣ್ಮಕ್ಳು ಈ ಒಂದು ಪ್ರಾಬ್ಲಮ್ ನ ಸಫರ್ ಪಡ್ತಿರ್ತೀರಾ. ತುಂಬಾ ಏನೇನೋ ಹೋಮ್ ರೆಮಿಡೀಸ್ ಆಗಿರ್ಬೋದು, ಬೇರೆ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ ನಿಮ್ಗೆ ರಿಸಲ್ಟೇ ಬಂದಿರೋದಿಲ್ಲ. ಬಟ್ ಇದೊಂದ್ ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆನಾ. ಮತ್ತೆ ನಿಮ್ಗೆ ಏನಾದ್ರು ಆ ಏರಿಯಾ ಅಂಡರ್ ಆರ್ಮ್ಸ್ ಏನಾದ್ರು ತುಂಬಾ ಡ್ರೈ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಸೊ ಈ ಒಂದು ರೋಲ್ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಹೈಡ್ರೇಷನ್ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಲಾಂಗ್ ಲಾಸ್ಟಿಂಗ್ ಆಗಿ ನಿಮ್ಗೆ ತುಂಬಾನೇ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಓಕೆನಾ. ಅಂದ್ರೆ ಸ್ವೆಟ್ಟಿಂಗ್ ಎಲ್ಲ ಆಗೋದನ್ನ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡ್ದಂಗೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಹೋಗುತ್ತೆ. ಮತ್ತೆ ಈ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಲ್ಲೇನಾದ್ರು ತುಂಬಾ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಅಂಡ್ ಮೆಲನಿನ್ ಪ್ರೊಡಕ್ಷನ್ ಇಂದ ಏನಾದ್ರು ಏರಿಯಾ ಸ್ವಲ್ಪ ನಿಮ್ಗೆ ಡಾರ್ಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಮೆಲನಿನ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಕೊಲಾಜಿನ್ ಪ್ರೊಡಕ್ಷನ್ ಇದು ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಏನಿದೆ ನಾರ್ಮಲ್ ಸ್ಕಿನ್ ಟೋನ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ತುಂಬಾ ಏನಾದ್ರು ಸ್ವೆಟ್ಟಿಂಗ್ ಏನಾದ್ರು ಆಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದರಿಂದ ಸ್ಮೆಲ್ ಬರ್ತಿರತ್ತೆ ನೋಡಿ. ಸೊ ಅದನ್ನ ಕಡಿಮೆ ಮಾಡುತ್ತೆ. ಸ್ವೆಟ್ಟಿಂಗ್ ಆಗೋದನ್ನ ಇದು ಫುಲ್ ಏನು ತುಂಬಾನೇ ಕಡಿಮೆ ಬೇಗನೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ತುಂಬಾನೇ ಫ್ರೆಶ್ ಮತ್ತೆ ಕಾನ್ಫಿಡೆಂಟ್ ನ ಇದು ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಇದು ತುಂಬಾ ನಾನ್ ಸ್ಟಿಕ್ಕಿ ಮತ್ತೆ ನಾನ್ ಗ್ರೇಸಿ ಆಗಿರೋದ್ರಿಂದ
ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಕೂಡ ಹೆಸಿಟೇಷನ್ ಆಗೋದಿಲ್ಲ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಏನಾದ್ರು ಸ್ವಲ್ಪ ಇರಿಟೇಷನ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಇದೊಂದು ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಅಂಡರ್ ಆರ್ಮ್ ರೋಲ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ಸ್ನಾನ ಮಾಡಿದಾಗೆಲ್ಲ ನೀವು ಯೂಸ್ ಮಾಡ್ಬೋದು. ಓಕೆನಾ. ಸೊ ಆಫ್ಟರ್ ಬಾತಿಂಗ್ ನೀವು ಫುಲ್ ಆ ಏರಿಯಾನ ಡ್ರೈ ಮಾಡ್ಕೊಂಡು ಈ ಒಂದು ರೋಲ್ ಅನ್ನ ನೀವು ನೀಟಾಗಿ ಮಸಾಜ್ ಮಾಡಿ ಒಂದು ಅರ್ಧ ನಿಮಿಷ ಅಥವಾ 1 ಮಿನಿಟ್ ವರೆಗೂ ಕೂಡ ಎರಡು ಸೈಡ್ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ. ಅದೆಲ್ಲ ಡ್ರೈ ಆದ್ಮೇಲೆ ನೀವು ಕ್ಲಾತ್ಸ್ ನ ವೇರ್ ಮಾಡಿ. ಓಕೆನಾ. ಸೊ ಬಿಸಿಲಲ್ಲಿ ಏನಾರು ಈಗ ಸ್ಲೀವ್ಲೆಸ್ ಹಾಕೊಂಡು ಏನಾರು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಆ ಏರಿಯಾದಲ್ಲಿ ಸನ್ಸ್ಕ್ರೀನ್ ಬಾಡಿ ಸನ್ಸ್ಕ್ರೀನ್ ಲೋಷನ್ ನೀವು ಅಪ್ಲೈ ಮಾಡಿ. ಓಕೆನಾ. ಅಂಡ್ ನೈಟ್ ಕೂಡ ಯೂಸ್ ಮಾಡ್ಬೋದು. ಅಗೇನ್ ನೀವು ಆ ಏರಿಯಾನ ನೀಟಾಗಿ ವಾಶ್ ಮಾಡ್ಕೊಂಡು ಈ ರೋಲ್ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಆಮೇಲೆ ನೀವೇನು ಮಾಯಶ್ಚರೈಸರ್ ಏನು ಕೂಡ ಅಪ್ಲೈ ಮಾಡೋ ನೀಡ್ ಇರೋದಿಲ್ಲ. ಜಸ್ಟ್ ಈ ಒಂದು ರೋಲ್ ಅನ್ನ ನೀವು ಅಪ್ಲೈ ಮಾಡಿ ಅದೇ ನಿಮಗೆ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ಸೊ ಹೀಗೆ ದಿನದಲ್ಲಿ ನೀವು 2 ಟೈಮ್ಸ್ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ವಿಸಿಬಲ್ ರಿಸಲ್ಟ್ ನಿಮಗೆ ಬೇಗನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಆ ಏರಿಯಾದಲ್ಲಿ ಏನಾದ್ರು ಊಂಡ್ ಆಗಿತ್ತು ಅಂದ್ರೆ ಏನಾದ್ರು ಗಾಯಗಳೇನಾದ್ರು ಆಗಿತ್ತು ಅಥವಾ ಏನಾದ್ರು ಕಟ್ಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಾರ್ದು. ಮತ್ತೆ ನೀವೇನಾದ್ರು ಫ್ರೆಶ್ ಆಗಿ ಏನಾದ್ರು ಶೇವ್ ಮಾಡ್ಕೊಂಡ್ ಬಂದಿದ್ದೀರಾ ಅಥವಾ ವ್ಯಾಕ್ಸ್ ಏನಾದ್ರು ಮಾಡಿಸಿದ್ದೀರಾ ಏರಿಯಾದಲ್ಲಿ ಅಂತ ಹೇಳಿದ್ರೆ ನೀವು ಕೂಡ ಅವಾಯ್ಡ್ ಮಾಡಬೇಕು. ಸೊ ಇಮಿಡಿಯೇಟ್ ಆಗಿ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ಆ ರೀತಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಆಗ್ಬೋದು, ಇರಿಟೇಷನ್ ಎಲ್ಲ ಆಗ್ಬೋದು. ಸೊ ಹಾಗಾಗಿ ಆ ರೀತಿಲೆಲ್ಲ ಮಾಡೋ ಹಾಗಿಲ್ಲ. ಸೊ ನಾರ್ಮಲ್ ಆಗಿ ನೀವೇನೂ ಕೂಡ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಮತ್ತೆ ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಓಕೆನಾ. ಮತ್ತೆ ಇದರಲ್ಲಿ ನಿಮಗೆ 4 ಟೈಪ್ಸ್ ಆಫ್ ಫ್ರೇಗ್ರೆನ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಒಂದು ನೋ ಫ್ರೇಗ್ರೆನ್ಸ್ ಕೂಡ ಇರುತ್ತೆ. ಮತ್ತೆ ನಿಮಗೆ ಫ್ರೇಗ್ರೆನ್ಸ್ ಇರೋದು 3 ನಿಮಗೆ ಸಿಗುತ್ತೆ. ಸೊ ನಿಮಗೆ ಫ್ರೇಗ್ರೆನ್ಸ್ ಇರೋದು ಬೇಕು ಅಥವಾ ನಿಮಗೆ ಫ್ರೇಗ್ರೆನ್ಸ್ ಇಲ್ಲದೆ ಇರೋದು ಯಾವ್ದಾದ್ರು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ. ಸೊ ಫೈನಲ್ ಆಗಿ ಈ ಒಂದು ಅಂಡರ್ ಆರ್ಮ್ ರೋಲ್ ಅನ್ನು ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 329 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದು ಬಂದು 50 ml ಗೆನೋ ಸಿಗುತ್ತೆ. 75 ml ಗೆ 449 rupees ಅಲ್ಲಿ ಸಿಗುತ್ತೆ. ಸೊ ಕ್ವಾಂಟಿಟಿ ಮೇಲೆ ನಿಮಗೆ ಪ್ರೈಸ್ ವೇರಿ ಇರುತ್ತೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಸೊ ಅಷ್ಟು ಕ್ವಾಂಟಿಟಿ ನೀವು ತಗೋಬಹುದು. ನಾನು ಈ ಒಂದು ರೋಲ್ ಆನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಒರಿಜಿನಲ್ ಲಿಂಕ್. ಸೊ ಆ ಲಿಂಕ್ ಮೂಲಕನೇ ಪರ್ಚೇಸ್ ಮಾಡಿ. ಬೇರೆ ಕಡೆ ಎಲ್ಲ ನಿಮಗೆ ಸ್ವಲ್ಪ ಡೂಪ್ ಸಿಗ್ಬೋದು. ಸಾಕಷ್ಟು ಜನ ಅದನ್ನೇ ಹೇಳ್ತಿರ್ತೀರಾ, ಮ್ಯಾಮ್ ನಮಗೆ ಪ್ಯಾಕೇಜಿಂಗ್ ನೀಟಾಗಿ ಬಂದಿಲ್ಲ, ಸೊ ಪ್ರಾಡಕ್ಟ್ ಚೆನ್ನಾಗಿ ಬಂದಿಲ್ಲ, ಫುಲ್ ಯಾರೋ ಯೂಸ್ ಮಾಡಿರೋದನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಕೊಟ್ಟಿರೋಂಥ ಲಿಂಕ್ ಅಲ್ಲಿ ಯಾವುದೇ ರೀತಿ ನಿಮಗೆ ಡ್ಯಾಮೇಜಸ್ ಪ್ರಾಡಕ್ಟ್ ಬರೋದಿಲ್ಲ. ಓಕೆನಾ. ಅದನ್ನ ಬಿಟ್ಟು ನೀವು ಬೇರೆ ಲಿಂಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಮಾತ್ರ ಆ ರೀತಿ ಬರುತ್ತೆ. ಸೊ ಬೆಟರ್ ನಾನು ಕೊಡೋಂಥ ಲಿಂಕ್ ಅಲ್ಲೇ ನೀವು ಪರ್ಚೇಸ್ ಮಾಡಿ. ನಿಮಗೆ ಡಿಸ್ಕೌಂಟ್ ಎಲ್ಲದು ಕೂಡ ನಡೀತಿರುತ್ತೆ. ನಿಮಗೆ ಆಕ್ಚುಯಲ್ MRP ಪ್ರೈಸ್ ಏನಿದೆ ಸೊ ಅದಕ್ಕಿಂತನೂ ಕೂಡ ಕಡಿಮೆ ಸಿಗುತ್ತೆ. ಅಂಡ್ ಇದು ನಿಮಗೆ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗ್ಬೋದು. ಕೇಳಿ ನೋಡಿ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ತಗೊಳ್ಳಿ. ಬಿಕಾಸ್ ನಿಮಗೆ ಡಿಸ್ಕೌಂಟ್ ಎಲ್ಲ ಇರುತ್ತಲ್ಲ, ಸುಮ್ಮನೆ ಯಾಕೆ ಜಾಸ್ತಿ ಅಮೌಂಟ್ ಎಲ್ಲ ಕೊಡ್ತೀರಾ. ಸೊ ಹಾಗಾಗಿ ಓಕೆನಾ. ಸೊ ಈ ಒಂದು ಅಂಡರ್ ಆರ್ಮ್ ರೋಲ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಬೆಸ್ಟ್ ಅಂಡರ್ ಆರ್ಮ್ ರೋಲ್ ಅಂತಾನೆ ಹೇಳ್ಬೋದು. ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತದ್ದು. ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ. ಸೊ ಯಾರೆಲ್ಲ ಈ ರೀತಿ ಸಫರ್ ಪಡ್ತಿರ್ತೀರಾ ಸೊ 2 in 1 ಆಗಿರೋದ್ರಿಂದ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.